ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಸಾರು ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ. ಸೊ ಸಿಂಪಲ್ಲಾಗಿ ಮಾಡ್ಬೋದು, ಯಾವ ಮಸಾಲೆನೂ ಇಲ್ಲ, ಈಸಿಯಾಗಿ ಮಾಡಿಬಿಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ತರಕಾರಿ ಬೀನ್ಸು, ಕ್ಯಾರೆಟು, ಈರುಳ್ಳಿ ಮತ್ತು ನೂಕಲ್ಲು, ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಆಲೂಗಡ್ಡೆ ಮತ್ತು ಇನ್ನೂ ತರಕಾರಿ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಈ ಕಡೆ 2 ಟೊಮೆಟೊ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಣಮೆಣಸಿನ್ಕಾಯಿ ಮತ್ತು ಇಂಗು ತೊಗೊಂಡಿದ್ದೀನಿ. ಒಂದು ಕಪ್ಪು ಬೇಳೆನ ನಾನು ಅರ್ಧ ಅವರ್ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನೆನೆಸಿರೋ ಬೇಳೆ ಹಾಕ್ಕೊತಿದ್ದೀನಿ. ಇದಕ್ಕೇ ಕರಿಬೇವು ಹಾಕ್ಕೊತಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ ಬೇಳೆ ಅಂದ್ಬಿಟ್ಟು. ಸೊ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಇದೊಂದು 3 ವಿಸಿಲ್ ಹೊಡಿಸ್ತೀನಿ. ಸ್ವಲ್ಪ ನುಣ್ಣಗೇನು ಬೇಯೋದು ಬೇಡ. ಇವಾಗ ಈ ಕಡೆ ತರಕಾರಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ತರಕಾರಿ ಎಲ್ಲ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊತಿದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಇವಾಗ ಒಂದು 3 ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಹಾಗೆ ಕರಿಬೇವನ್ನ ಹಾಕ್ಕೊತಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ. ಹಿಂಗು ಹಾಕೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ. ಸೊ ಸಾಂಬಾರಿಗೆಲ್ಲ ಹಿಂಗೆ ಯೂಸ್ ಮಾಡಿ, ಅದೇ ಬೇಳೆ ಸಾರು ಮಾಡಿದಾಗೆಲ್ಲ. ಇವಾಗ ಇದಕ್ಕೆ ಹಾಗೆ ತರಕಾರಿನೂ ಆ್ಯಡ್ ಮಾಡ್ಕೊಳ್ಳೋಣ. ನೂಕಲ್ಲು, ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ. ಬದನೆಕಾಯಿ ಅಂದ್ಬಿಟ್ಟು, ಇಲ್ಲ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ಸ್ವಲ್ಪ ಲೇಟಾಗಿ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಬೇಗ ಬೆಂದ್ಬಿಡುತ್ತೆ. ಇವಾಗ ನೋಡ್ಬೋದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ತರಕಾರಿಲಿ ನೀರು ಬಿಡುತ್ತೆ, ತರಕಾರಿ ಎಲ್ಲ ಉಪ್ಪು ಇಟ್ಕೊಂಡಿರುತ್ತೆ. ಸೊ ಇವಾಗ ನಾನು ಬದನೆಕಾಯಿ ಹಾಕ್ಕೊತಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ಬದನೆಕಾಯಿ ಅದು ಇದೆಲ್ಲ ಕಲರು ಕೂಡ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ಕೊತೀನಿ. 1 ಗ್ಲಾಸ್ ನೀರು ಹಾಕ್ಕೊತೀನಿ. ನೀವು ನೋಡಿ ಹಾಕ್ಕೊಳ್ಳಿ, ಬರೀ ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ನೀರು ಹಾಕೋದು ಬೇಡ. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡೋಣ. ಸ್ವಲ್ಪ ಒಂದು 10 ನಿಮಿಷ ಕುದೀಲಿ. ಇವಾಗ ಇದು ನೋಡ್ಬೋದು, ಇವಾಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡ್ತಿದ್ದೀನಿ. ಸೊ ಅಲ್ಲಿವರೆಗೂ ಕುಕ್ಕರಲ್ಲಿ ಓಪನ್ ಮಾಡೋಣ ಕುಕ್ಕರು. ಬೇಳೆ ಬೆಂದಿದೆಯಾ ಇಲ್ವಾ ನೋಡೋಣ. ಬೇಳೆ ಬೆಂದಿದೆಯೇ. ಬೇಳೆನ ಫುಲ್ ನುಣ್ಣಗೆ ಬೇಯಿಸಬಾರ್ದು, ಸ್ವಲ್ಪ ಬೇಳೆ ಸಿಗಬೇಕು ಬಾಯಿಗೆ, ಆವಾಗ ತರಕಾರಿ ಸಾರು ತುಂಬ ಚೆನ್ನಾಗಿರುತ್ತೆ. ನುಣ್ಣಗೆ ಬೇಯಿಸಿದಾಗ ಅದು ಒಂಥರ ಬೇರೆ ಸಾಂಬಾರು, ಬಟ್ ಇದು ನುಣ್ಣಗೆ ಬೇಯಬಾರ್ದು, ಇಷ್ಟಿದ್ರೆ ಸಾಕು. ಇವಾಗ ನೋಡ್ಬೋದು ಈ ಕಡೆ ತರಕಾರಿ ಎಲ್ಲ ಕುದೀತಿದೆ ಚೆನ್ನಾಗಿ. ಇವಾಗ ಇದಕ್ಕೆ ನಾನು ಬೇಳೆ ಕುದ್ದಿರೋ ಬೇಳೆ ಹಾಕ್ಕೊತಿದ್ದೀನಿ. ಸೊ ಇದೆರಡು ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಇದಕ್ಕೆ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಆ ಹುಣಸೆಹಣ್ಣು ನೀರು ಹಾಕ್ಕೊತಿದ್ದೀನಿ. ನಾವು ಟೊಮೆಟೊ ಹಾಕಿರ್ತೀವಿ, ಆದರೂ ಹುಣಸೆಹಣ್ಣು ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೇ ಮಾಡಿ ನೋಡಿ, ಆಮೇಲೆ ಬೇಕಂದರೆ ಹುಣಸೆಹಣ್ಣು ಹಾಕ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 1 ಸ್ಪೂನ್ ಖಾರದ ಪುಡಿ ಮತ್ತು 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊತಿದ್ದೀನಿ, ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಸೊ ಒಂದು ಅರ್ಧ ಸ್ಪೂನು
ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಫುಲ್ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗ ಇದೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡೋಣ. ನೀವು ನೋಡ್ಬೋದು ಒಂದು ಸತಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಕುದೀತಾ ಇದೆ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳಿ. ಇವಾಗ ನೀವು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಆಗಿದೆಯಾ ಇಲ್ವಾ ಅಂತ. ಹಾಗೆ ಆವಾಗ ಒಂದು ಸತಿ ತಿರುವಿ ನೋಡಿ ಎಲ್ಲ ಬೆಂದಿದೆಯಾ ತರಕಾರಿ ಎಲ್ಲ ಅಂತ ಹೇಳಿಬಿಟ್ಟು. ನಾನೆಲ್ಲ ಟೇಸ್ಟ್ ಮಾಡಿ ನೋಡಿದೆ, ಕರೆಕ್ಟಾಗಿದೆ. ಸೊ ಇಷ್ಟೇ ಸಿಂಪಲ್ಲಾಗಿ ಸಾಂಬಾರು ಮಾಡೋದು. ತರಕಾರಿ ನಾವು ಹಾಗೆ ತಿನ್ನಲ್ಲ, ಬಟ್ ಈ ಥರ ಸಾಂಬಾರು ಮಾಡಿದಾಗಾದರೂ ಸ್ವಲ್ಪ ಆದರೂ ತರಕಾರಿ ತಿನ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.